ವತಿಯಿಂದ NPS ಸಮಿತಿಯ ಅಂತಿಮ ಸಭೆ ನಡೆಸಿದ್ದು, ಶೀಘ್ರದಲ್ಲಿಯೇ ವರದಿ ಪಡೆದು ಸಮಿತಿಯವರು ನೀಡುವ ವರದಿಯನ್ನು ಪರಿಶೀಲಿಸಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಹಾಗೂ ಪ್ರಣಾಳಿಕೆಯಲ್ಲಿ ನೀಡಿರುವ ಭರವಸೆಯಂತೆ OPS ಜಾರಿಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು. ನಾಡಿಗೆ ಮತ್ತೊಂದು ಶಕ್ತಿ, ಈ ನಾಡಿನ ಅಭಿವೃದ್ಧಿ, ಈ ನಾಡಿನ ಚಿತ್ರಣವನ್ನು ಬದಲಾಯಿಸುವಂಥ ವಿಚಾರದಲ್ಲಿ ಹುಟ್ಟು ಹೋರಾಟಗಾರ, ಬಿಡದೆ ಗುರಿ ಮುಟ್ಟುವಂಥ ಛಲಗಾರ, ಸಾರ್ವಜನಿಕ ಬದುಕಿನಲ್ಲಿ 1989ರಿಂದ ಇಲ್ಲಿಯವರೆಗೆ ಸೋಲಿಲ್ಲದ ಸರದಾರನಾಗಿ, ಜನನಾಯಕನಾಗಿ, ವಿಶೇಷವಾಗಿರುವಂಥ ಸಂಘಟನಾ ಕೌಶಲ್ಯದ ಮೂಲಕ ಯಾವುದೇ ಕೆಲಸವನ್ನು ಮುನ್ನುಗ್ಗುವ ವಿಶೇಷ ಶಕ್ತಿ ಹೊಂದಿರುವಂಥ ಎದೆಗಾರಿಕೆ ನಾಯಕ, ಮಾತು ಕೊಟ್ಟರೆ ಉಳಿಸಿಕೊಳ್ಳುವಂಥ ಸ್ವಭಾವ, ಯುವಕರನ್ನ, ಸಾಮಾನ್ಯ ಕಾರ್ಯಕರ್ತರನ್ನ ಬೆಳೆಸುವಂಥ ವಿಶೇಷ ಗುಣ, ಅಧ್ಯಯನಶೀಲರು, ಅಭಿವೃದ್ಧಿಶೀಲರು, ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ವಿಶೇಷ ಶಕ್ತಿ ಇರುವಂಥ ಕಾರಣಕ್ಕಾಗಿ ಈ ರಾಜ್ಯದ ನಾಗರಿಕರು, ಸಮಾಜ, ಅವರ ಪಕ್ಷ ಅವರನ್ನ ರಾಜ್ಯದ ಉಪಮುಖ್ಯಮಂತ್ರಿಗಳನ್ನಾಗಿ DK ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಿರುವಂಥದ್ದು. ಈ ರಾಜ್ಯದಲ್ಲಿರುವಂಥ ಎಲ್ಲ ಸರ್ಕಾರ ನೌಕರ ಪರವಾಗಿ ನಿಮ್ಮ ಅಧ್ಯಕ್ಷರು ಸಲಾಕ್ಷಿರಿ ಅವರು ಹೇಳಿದ್ರು, ನಿಮ್ಮ ಜೊತೆ ಯಾವಾಗಲೂ ನಾವು ಇರ್ತೇವೆ ಅಂತ ಹೇಳಿದ್ದಾರೆ. ಆ ನಂಬಿಕೆ ಉಳಿಸ್ಕೊಳ್ತೀರಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈ ದೇಹ ಇದೆಯಲ್ಲ, ಅದು ಸ್ವಂತಕ್ಕೆ ಏನಿಲ್ವಂತೆ, ಅದು ಬೇರೆಯವ್ರಿಗೋಸ್ಕರನೇ ಅಂತೆ. ಹಂಗೆ ಇದು ನಿಮ್ಮ ತಲೆಯಲ್ಲಿ ಇರ್ಲಿ ಅಂತ ನಿಮ್ಮ ಅಧ್ಯಕ್ಷ ಹೇಳಿದ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅವ್ರು ಹೇಳಿದ್ರ ಇಲ್ಲೋ, ಇದಂ ಶರೀರಂ ಅಂತ, ಈ ಶರೀರ ನಮ್ಗಲ್ಲ ಅಂತ ಅವ್ರು ಹೇಳಿದ್ರ ಇಲ್ಲೋ. ನಾನು ಅವ್ರು ನಮ್ಮ ಗುರುಗಳು ಅಂತ ಅವ್ರ ಪಾಠನ ನಾನು ಪ್ರವಚನ ಮಾಡ್ತಾ ಇದ್ದೀನಿ. ಪ್ರವಚನ ಅವ್ರು ಹೇಳಿದ್ದೆ ನಾನು ಹೇಳ್ತಾ ಇದ್ದೀನಿ, ನಾನೇನು ಹೇಳ್ತಾ ಇಲ್ಲ. NPS OPS ವಿಚಾರ ಇಟ್ಟಿದ್ದೀವಿ, ನಾವು ಪ್ರಾಣ ಇಲಾಖೆಯಲ್ಲಿ ಇಟ್ಟಿದ್ದೀವಿ. ಈಗ ಅಂಜುಮ್ ಪರ್ವೀಸ್ ಅವರ ಮುಖಂಡತ್ವದಲ್ಲಿ ಒಂದು ಕಮಿಟಿ ಕೂಡ ಮಾಡಿದ್ದೀವಿ. ಅದು ಕೂಡ ಅವರು ಸಿದ್ಧತೆ ಮಾಡ್ತಾ ಇದ್ದೀರಿ. ನೀವು ಬಿಡ್ರಿ, ನಾ ಬಿಡುದಿಲ್ಲ ರೀ, ನಮ್ಮ ಮಾತು ಉಳಿಬೇಕಲ್ಲ. ಪಟಾಕಿ ನೋಡಿದ್ರೆ ಎಲೆಕ್ಷನ್ ರೆಡಿ ಆದಂಗೆ ಕಾಣ್ತಾ ಇದೆ. ಅವ್ರ ಆಚಾರ ವಿಚಾರ ಭಾಷಣ ಅವಾಗ ಇವ ಎಲ್ಲ ನೋಡಿದ್ರೆ ಏನು ಎಲೆಕ್ಷನ್ ರೆಡಿ ಆಯ್ತದ ನೋಡೋಣ. ಒಂದು ಗಾಳಿ ಹಾಕಕ್ಕೆ ಪ್ರಯತ್ನ ಪಡ್ತೀನಿ ಮುಂದಕ್ಕೆ.